ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 8 ಡಿಜಿಟಲ್. ನಾನು ರಘುರಾಜ್. ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವ ಬೈರತಿ ಸುರೇಶ್ ಅವರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದಂತಹ ತ್ರೈಮಾಸಿಕ ಕೆಡಿಪಿ ಸಭೆಯಲ್ಲಿ ಮತ್ತೆ ಅರಣ್ಯ ಇಲಾಖೆ ಅಧಿಕಾರಿಗಳು ಕೈಗೊಂಡಿರ್ತಕ್ಕಂಥ ಒತ್ತುವರಿ ತೆರವು ಕಾರ್ಯಾಚರಣೆಯ ಬಗ್ಗೆ ತೀವ್ರ ಚರ್ಚೆಯಾಗಿದೆ. ಯಾವಾಗಾದರೂ ಕೂಡ ಈ ಒಂದು ಕೋಲಾರದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಕೆಡಿಪಿ ಸಭೆಯಲ್ಲಿ ಮೊದಲು ಚರ್ಚೆಗೆ ಬರ್ತಕ್ಕಂಥ ವಿಚಾರಣೆ ಈ ಒಂದು ಅರಣ್ಯ ಇಲಾಖೆಗೆ ಸೇರುವಂತಹ ಒಂದು ಒತ್ತುವರಿ ತೆರವು ಕಾರ್ಯಾಚರಣೆ ವಿಚಾರ. ಏನು ಅರಣ್ಯ ಇಲಾಖೆ ಅಧಿಕಾರಿಗಳ ಪ್ರಕಾರ ಕೋಲಾರ ಜಿಲ್ಲೆಯಾದ್ಯಂತ ಸುಮಾರು 8,000 ಎಕರೆಗೂ ಹೆಚ್ಚಿನ ಒಂದು ಅರಣ್ಯ ಇಲಾಖೆಗೆ ಸೇರುವಂತಹ ಒಂದು ಜಮೀನು ಒತ್ತುವರಿ ಆಗಿದೆ ಎಂಬುವಂಥದ್ದು ಅರಣ್ಯ ಇಲಾಖೆಯ ಒಂದು ಆರೋಪ. ಇದೇ ನಿಟ್ಟಿನಲ್ಲಿ 2023ರಿಂದ ಶ್ರೀನಿವಾಸಪುರ ತಾಲೂಕಿನ ಹಲವೆಡೆ, ಜೊತೆಗೆ ಕೋಲಾರ ತಾಲೂಕು ಹಾಗೂ ಮುಳಬಾಗಿಲು ತಾಲೂಕಿನಾದ್ಯಂತ ಬಹುತೇಕ ಕಡೆ ಈಗಾಗಲೇ 2,500ಕ್ಕೂ ಹೆಚ್ಚಿನ ಒಂದು ಎಕರೆಯ ಒಂದು ತೆರವು ಮಾಡಿ ಅಲ್ಲಿ ಒಂದು ಅರಣ್ಯ ಇಲಾಖೆಯವರು ತಮ್ಮ ಒಂದು ವ್ಯಾಪ್ತಿಗೆ ಏನು ಅರಣ್ಯ ಇಲಾಖೆಗೆ ಸೇರುವಂಥ ಜಮೀನನ್ನು ವಶಕ್ಕೆ ಪಡ್ಕೊಂಡಿರ್ತಕ್ಕಂಥದ್ದು. ಆದರೆ ಇದೇ ನಿಟ್ಟಿನಲ್ಲಿ ರೈತರು ಬಹಳಷ್ಟು ಒಂದು ಆಕ್ಷೇಪಗಳನ್ನು ಸಲ್ಲಿಸಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಒಂದು ಕಾನೂನಿನ ಒಂದು ಹೋರಾಟವನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ತಮ್ಮ ಮೇಲೆ ಅಂದರೆ ರೈತರ ಮೇಲೆ ಒಂದು ದೌರ್ಜನ್ಯ ದಬ್ಬಾಳಿಕೆಯನ್ನು ಮಾಡ್ತಾ ಇದ್ದಾರೆ. ಸಣ್ಣ ಪುಟ್ಟ ಅಂದರೆ 10 ಗುಂಟೆ, 15 ಗುಂಟೆ, 30 ಗುಂಟೆ, 1 ಎಕರೆ, 2 ಎಕರೆ ಇರ್ತಕ್ಕಂಥ ರೈತರನ್ನು ಒಕ್ಕಲೆಬ್ಬಿಸಿ ಅಲ್ಲಿ ಒಂದು ಅರಣ್ಯ ಇಲಾಖೆಗೆ ಸೇರಿದೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಏನು ಕೊಟ್ಟು ಅಲ್ಲಿ ಒಂದು ಜಮೀನನ್ನು ವಶಕ್ಕೆ ಪಡಿತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಏನು ಸರ್ಕಾರವೇ ಕೊಟ್ಟಿರ್ತಕ್ಕಂಥ ಒಂದು ಸಾಗುವಳಿ ಚೀಟಿ, ಜೊತೆಗೆ ಗ್ರ್ಯಾಂಟ್ ಆಗಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ಎಲ್ಲ ಕೂಡ ಇದ್ರೂ ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳು ದೌರ್ಜನ್ಯಯುತವಾಗಿ ಸಾರ್ವಜನಿಕರಿಂದ, ರೈತರಿಂದ ಒಂದು ಜಮೀನನ್ನು ವಶಕ್ಕೆ ಪಡ್ಕೊಳ್ತಾ ಇದ್ದಾರೆ ಅಂತಕ್ಕಂಥ ಒಂದು ಆರೋಪ ಇರತಕ್ಕಂಥದ್ದು. ಇದೇ ನಿಟ್ಟಿನಲ್ಲಿ ಇನ್ನು ಪ್ರತಿಯೊಂದು ತ್ರೈಮಾಸಿಕ ಕೆಡಿಪಿ ಸಭೆಗಳಲ್ಲಿ ಇಂಥ ಒಂದು ಚರ್ಚೆ ಆಗ್ತಾ ಇರುತ್ತೆ. ಪ್ರತಿ ಬಾರಿ ಶಾಸಕರು, ಸಚಿವರು ಎಲ್ಲರೂ ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳ ಮುಂದೆ ವಿರುದ್ಧವಾಗಿ ಮುಗಿಬೀಳ್ತಾ ಇರ್ತಾರೆ. ಬಹಳಷ್ಟು ಒಂದು ಬೈಗುಳವನ್ನು ಕೂಡ ಈ ನಿಟ್ಟಿನಲ್ಲಿ ಹಾಕಿರ್ತಕ್ಕಂಥದ್ದು. ಆದರೂ ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳು ಹೇಳ್ತಾ ಇರ್ತಕ್ಕಂಥದ್ದು, ನಾವು ನಮ್ಮ ಒಂದು ಮನೆಗಾಗಿ ಯಾವುದು ಕೂಡ ಮಾಡ್ಕೊಳ್ತಾ ಇಲ್ಲ, ಬದಲಾಗಿ ಏನು ಅರಣ್ಯವನ್ನು ಉಳಿಸಿ ಬೆಳೆಸುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದೇವೆ. ಈ ಹಿಂದೆ ಏನು ಒತ್ತುವರಿ ಆಗಿರ್ತಕ್ಕಂಥ ಅರಣ್ಯ ಇಲಾಖೆಗೆ ಸೇರುವಂಥ ಜಮೀನನ್ನು ಖಂಡಿತ ನಾವು ಒತ್ತುವರಿಯನ್ನು ಬಿಡಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇರ್ತಕ್ಕಂಥದ್ದು. ಆದರೆ ಇದಕ್ಕೆ ಸಚಿವರು, ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರು ಬಹಳಷ್ಟು ಒಂದು ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಏನು ಶಾಸಕರು, ಸಚಿವರು ಹೇಳ್ತಾ ಇರ್ತಕ್ಕಂಥದ್ದು, ಏನು ಸಾರ್ವಜನಿಕರಿಗೆ ಏನು 3 ಎಕರೆ ವ್ಯಾಪ್ತಿಯಲ್ಲಿರ್ತಕ್ಕಂಥ ಜಮೀನುಗಳನ್ನು ತೆರವು ಮಾಡಬಾರ್ದು ಅಂತಕ್ಕಂಥ ಒಂದು ಸ್ಪಷ್ಟ ಆದೇಶ ರಾಜ್ಯ ಸರ್ಕಾರದ್ದು ಇದ್ರೂ ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳು ಒಂದು ರೀತಿಯಲ್ಲಿ ದೌರ್ಜನ್ಯ ಮಾಡೋದು ಎಷ್ಟು ಮಾತ್ರ ಸರಿ. ಹಾಗಾಗಿನೇ ಈ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಒಂದು ಆದೇಶದ ಮೇರೆಗೆ ರಾಜ್ಯ ಮಟ್ಟದಲ್ಲಿ ಒಂದು SIT ತಂಡ ರಚನೆ ಆಗಿದೆ. ಅಂದರೆ ಒಂದು SIT ತನಿಖಾ ತಂಡ ರಚನೆ ಆಗಿದೆ. ಆ ಒಂದು ತನಿಖಾ ತಂಡ ಒಂದು ಅಂತಿಮ ಹಂತದ ವರದಿಯನ್ನು ರಾಜ್ಯ ಸರ್ಕಾರಕ್ಕೆ ಕೊಡುವವರೆಗೂ ಕೂಡ ಯಾವುದೇ ಒಂದು ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ಮಾಡಬಾರ್ದು ಅಂತಕ್ಕಂಥ ಒಂದು ಮಾತನ್ನು ಈ ಹಿಂದೆನೇ ಕೆಡಿಪಿ ಸಭೆಯಲ್ಲಿ ಸ್ಪಷ್ಟವಾಗಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಬೈರತಿ ಸುರೇಶ್ ಅವರು ಹೇಳಿದರು. ಆದರೂ ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳು ಒಂದೊಂದು ಕಡೆ ದೌರ್ಜನ್ಯವನ್ನು ಮತ್ತು ಕಿರುಕುಳವನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಮಾತನ್ನು ಮತ್ತೆ ಈ ಒಂದು ಕೆಡಿಪಿ ಸಭೆಯಲ್ಲಿ ಇದೀಗ ಕೇಳಿಬಂದಿರತಕ್ಕಂಥದ್ದು. ಏನು MLC ಅನಿಲ್ ಕುಮಾರ್ ಅವರು ಶ್ರೀನಿವಾಸಪುರ ತಾಲೂಕಿನ ಕೇತಗಾನಹಳ್ಳಿ ಈ ಒಂದು ಗ್ರಾಮದಲ್ಲಿ ಏನು ಸುಮಾರು 90 ಎಕರೆ ಅರಣ್ಯ ಇಲಾಖೆಗೆ ಸೇರುವಂಥ ಜಮೀನು ತಮ್ಮದು ಅಂತಕ್ಕಂಥ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಕಳೆದ ವರ್ಷ ತಮ್ಮ ವಶಕ್ಕೆ ಪಡ್ಕೊಂಡಿದ್ರು. ಆದರೆ ಈ ಒಂದು ಜಮೀನಿಗೆ ಮತ್ತೆ ಮರಳುವಂತಹ ನಿಟ್ಟಿನಲ್ಲಿ ಈಗಾಗಲೇ ಒಂದು ಕಾನೂನು ಹೋರಾಟದ ಮೂಲಕ ಅಲ್ಲಿರ್ತಕ್ಕಂಥ ರೈತರು ಹೈಕೋರ್ಟ್ನಲ್ಲಿ ಒಂದು ಹೋರಾಟವನ್ನು ಮಾಡಿ ಇದೀಗ ಯಥಾಸ್ಥಿತಿಯನ್ನು ಕಾಪಾಡಿ, ಅಂದರೆ ರೈತರು ಮತ್ತೆ ತಮ್ಮ ಒಂದು ಜಮೀನಿಗೆ ಮರಳಬಹುದು ಅಂತಕ್ಕಂಥ ಒಂದು ಆದೇಶವನ್ನು ಪಡ್ಕೊಂಡು ಬಂದಿರತಕ್ಕಂಥದ್ದು. ಆದರೂ ಕೂಡ ಇದೀಗ ಅರಣ್ಯ ಇಲಾಖೆ ಅಧಿಕಾರಿಗಳು ಆ ಒಂದು ಜಮೀನು ಪ್ರವೇಶ ಮಾಡಲಿಕ್ಕೆ ಅಧಿಕಾರಿಗಳು ಬಿಡ್ತಾ ಇಲ್ಲ ಅಂತಕ್ಕಂಥ ಒಂದು ಆರೋಪವನ್ನು ಸಭೆಯಲ್ಲಿ ಅನಿಲ್ ಕುಮಾರ್ ಅವರು ಮಾಡಿದ್ರು. ಆದರೆ ಇದಕ್ಕೆ ಉತ್ತರ ಕೊಟ್ಟಿರ್ತಕ್ಕಂಥ ಏನು DFO ಆಗಿರ್ತಕ್ಕಂಥ ಸರಿನಾ ಸಿಕ್ಕಲಿಗರ್ ಅವರು ಸ್ಪಷ್ಟವಾಗಿ ಹೇಳ್ತಾರೆ, ಆ ಒಂದು ಜಾಗ ಏನಿದೆ ಈಗಾಗಲೇ 90 ಎಕರೆ ಜಾಗವನ್ನು ತಾವು ತಮ್ಮ ವಶಕ್ಕೆ ಪಡ್ಕೊಂಡಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಮ್ಯಾಪ್ ಕೂಡ ನಮ್ಮ ಬಳಿ ಇದೆ. ಅದು ಸ್ಪಷ್ಟವಾಗಿ ಒಂದು ಅರಣ್ಯ ಇಲಾಖೆಗೆ ಸೇರುವಂತಹ ಜಾಗ. ಆದರೆ ಇದಕ್ಕೆ ರೈತರು ಏನು ತಡೆಯಾಜ್ಞೆಯನ್ನು ತಗೊಂಡ್ಬಂದಿದ್ದಾರೆ, ಇದಕ್ಕೆ ಸಂಬಂಧಪಟ್ಟಂತೆ ನಾವು ಒಂದು ಮೇಲ್ಮನವಿ, ಒಂದು ಅಪೀಲನ್ನು ಕೂಡ ಸಲ್ಲಿಸ್ತಾ ಇದ್ದೀವಿ. ಹಾಗಾಗಿನೇ ಆ ಒಂದು ಜಮೀನಿಗೆ ಯಾರು ಕೂಡ ಹೋಗಬಾರ್ದು, ಮತ್ತು ಆ ಒಂದು ಜಮೀನು ಖಂಡಿತ ಅರಣ್ಯ ಇಲಾಖೆಗೆ ಸೇರುವಂಥ ಜಮೀನು. ಮತ್ತು ಬಲಾಢ್ಯರು ಬಹಳಷ್ಟು ಎಕರೆಗಟ್ಟಲೆ ಜಮೀನನ್ನು ಅಲ್ಲಿ ವಶಕ್ಕೆ ಪಡ್ಕೊಂಡು ಅಲ್ಲಿ ಒಂದು ಅನುಭವಿಸ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಇನ್ನು ಈ ಬಗ್ಗೆ ಮಾತಾಡಿರ್ತಕ್ಕಂಥ ಕೇತಗಾನಹಳ್ಳಿ ಗ್ರಾಮಸ್ಥರಿದ್ದಾರೆ. ಅವ್ರು ಹೇಳ್ತಾ ಇರ್ತಕ್ಕಂಥದ್ದು, ಇಲ್ಲಿ ಯಾರು ಕೂಡ ಬಲಾಢ್ಯರು ಇಲ್ಲ, ಜೊತೆಗೆ 90 ಎಕರೆ ಜಮೀನನ್ನು ಒಬ್ಬರೇ ವಶಕ್ಕೆ ಪಡ್ಕೊಂಡು ಇಲ್ಲಿ ಅನುಭವಿಸ್ತಾ ಇಲ್ಲ. ಹಾಗಾಗಿನೇ ಬದಲಾಗಿ ಸುಮಾರು 30 ಗುಂಟೆ, 20 ಗುಂಟೆ, 1 ಎಕರೆ, 1.5 ಎಕರೆ ಈ ನಿಟ್ಟಿನಲ್ಲಿ ಸುಮಾರು 30ಕ್ಕೂ ಹೆಚ್ಚು ರೈತರು ಈ ಒಂದು ಜಮೀನಿನಲ್ಲಿ ಸ್ವಾಧೀನದಲ್ಲಿ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಬಲಾಢ್ಯ ರೈತರು ಅನ್ನುವಂತಹ ಒಂದು ಮಾತು ಖಂಡಿತ ತಪ್ಪಾಗಿರುತ್ತೆ. ಸಣ್ಣ ಪುಟ್ಟ ರೈತರಿಂದ ಬಹಳಷ್ಟು ಜನ ಜಮೀನು ಕೂಡ ಖರೀದಿ ಮಾಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ 1 ಎಕರೆ, 1.5 ಎಕರೆ
ಇರ್ತಕ್ಕಂಥ ಜಮೀನುಗಳು ಕೂಡ ಈಗಾಗಲೇ ಅರಣ್ಯ ಇಲಾಖೆ ಅಧಿಕಾರಿಗಳು ತಮ್ಮ ವಶಕ್ಕೆ ಪಡ್ಕೊಂಡಿರ್ತಕ್ಕಂಥದ್ದು ಎಷ್ಟು ಮಾತ್ರ ಸರಿ. ಹಾಗಾಗಿನೇ ಬಡಬಗ್ಗರ ಮೇಲೆ ಅರಣ್ಯ ಇಲಾಖೆ ಅಧಿಕಾರಿಗಳು ದೌರ್ಜನ್ಯವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ನಮಗೆ ಈಗ ಸ್ಪಷ್ಟವಾಗಿ ಹೈಕೋರ್ಟ್ ಒಂದು ತಡೆಯಾಜ್ಞೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಆದರೆ ತಮ್ಮ ಒಂದು ಜಮೀನಿಗೆ ಮರಳಲಿಕ್ಕೆ ಇದೀಗ ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ನಮಗೆ ಅವಕಾಶವನ್ನು ಕೊಡ್ತಾ ಇಲ್ಲ. ಜೊತೆಗೆ ಅವರು ಪೊಲೀಸರಿಗೆ ಒಂದು ಮಾಹಿತಿಯನ್ನು ಕೊಟ್ಟು ನಮ್ಮನ್ನ ಅಲ್ಲಿ ಹೋಗಂತ ತಡಿತಾ ಇದ್ದಾರೆ ಅಂತಕ್ಕಂಥ ಒಂದು ಆಕ್ರೋಶವನ್ನು ಕೂಡ ಈ ಒಂದು ಕೇತಗರಳ್ಳಿ ಗ್ರಾಮಸ್ಥರು ಮಾಡ್ತಾ ಇರ್ತಕ್ಕಂಥದ್ದು. 90 ಜನಗೆ 33 ಕುಂಟೆ ಮಂಜೂರಾಗಿರೋದು ನಮಗೆ 1997ರಲ್ಲಿ. ಹಾಗೆ ಅದರಲ್ಲಿ ಸ್ವಲ್ಪ ಜನ 30 ಕುಂಟೆ ಜಂಟಿ ಮಾಡಿಕೊಂಡು ಅವ್ರು ಮಾರ್ಕೊಂಡು ಏನೋ ಅವ್ರವ್ರು ಇದರಲ್ಲಿ 1 ಎಕರೆ 1.5 ಎಕರೆ 2 ಎಕರೆ ಅಲ್ಲಿ ಇವಾಗೂ 30 ಕುಂಟೆ 34 ಜನ ಅದೈತೆ, 50 ಜನ ಅದೈತೆ. ಕಾನೂನು ಐತಲ್ಲ, ಇದು ಸರ್ಕಾರ ಕಾನೂನೇ ಐತಲ್ಲ, 3 ಎಕರೆ ಒಳಗಡೆ ಇದ್ರೆ ಅವ್ರನ್ನೇನು ತೊಂದರೆ ಮಾಡಬಾರ್ದು ಅಂತ. ಆಮೇಲೆ ಹಿಂಗೆ ಕೋರ್ಟಲ್ಲಿ ಆರ್ಡರ್ ಬಂದಮೇಲೆ ನಾವು ಎಲ್ಲ ಸೇರಿಕೊಂಡು ಒಳಗೆ ಬಂದರೆ ಅವತ್ತೇನು ಮಾತಾಡಿಲ್ಲ. DFO ಮೇಡಮ್ ಬಂದಿದ್ರು, ಅಡಿಷನಲ್ SP ಬಂದಿದ್ರು, DOSP ಬಂದಿದ್ರು, ಸರ್ಕಾರಿ ಇನ್ಸ್ಪೆಕ್ಟರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ಬಂದಿದ್ರು, ಇವರು ಬಂದಿದ್ರು, ಡಾಕ್ಯುಮೆಂಟ್ ಕೇಳಿದ್ರು, ಕೊಟ್ವಿ. ಅವತ್ತೇನು ಮಾತಾಡಿಲ್ಲ, ಅವ್ರ ಹತ್ರ ಏನೂ ಇಲ್ಲ, ಅವತ್ತೇನು ಮಾತಾಡಿಲ್ಲ, ಸುಮ್ಮನೆ ಇದ್ರು. ಆಮೇಲೆ 8 ದಿವಸಕ್ಕೆ 2 ಜಿಲ್ಲೆಯವರು ಫಾರೆಸ್ಟ್ ಆಫೀಸರ್ಗಳು ಬಂದು ಊರಲ್ಲಿ ಒಂದು 200 ಜನ ಮನೆಗಳ ಹತ್ರ ಹೋಗಿ ಹೋಗದಿರೋ ಟ್ರ್ಯಾಕ್ಟರ್ ಸೀಸ್ ಮಾಡಿದ್ರು. 200 ಜನ ಯಾರ್ದು ಆಂಧ್ರದವ್ರದ್ದು ಪಾಪ, ಅವ್ರನ್ನ ಎತ್ಕೊಂಡು ಹೋಗ್ಬಿಟ್ರು. ಬಾಡಿಗೆಗೆ ಬಂದಿದ್ದು ಟ್ರ್ಯಾಕ್ಟರ್ಗಳನ್ನ 8 ದಿವಸಕ್ಕೆ ಯಾರು ಇಲ್ದಿರ ನೋಡಿಕೊಂಡು ನೆನ್ನೆ ಹೇಳ್ತಾರೆ ಪೆರೇಟೆ ಮಾಡಿಲ್ಲ ಅದು ಇದು ಅಂತ GDP ಮೀಟಿಂಗಲ್ಲಿ ಹೇಳ್ತಾರೆ. ಅವ್ರದ್ದು ಸ್ಕೆಚ್ ಇಲ್ಲ, ಏನೂ ಇಲ್ಲ ಸರ್. ಅವ್ರ ಪಕ್ಕದಲ್ಲಿ ಇಲ್ಲ ಸರ್, ಆ ಥರ ನಮ್ಗೆ ಹಾಗೆ ಅನ್ಸುತ್ತೆ ಸರ್ ಔಟ್ ಸೈಡ್ ಇಂದ. ಬಟ್ ಅವ್ರ ಪೊಸಿಷನ್ ಎಲ್ಲಿದೆ ಅಂತ ಅವ್ರು ಮಾರ್ಕ್ ಮಾಡ್ಕೊಂಡಿಲ್ಲ ಸರ್. ಅದು ಕೋಡಿ ಆಗಿದ್ರೆ ಮಾತ್ರ ಮಾರ್ಕ್ ಆಗುತ್ತೆ ಸರ್. ಕೋಡಿ ಆಗಿದ್ರೆ ನೀವು ಹೋಗೋ ಚಾನ್ಸೇ ಇಲ್ಲ ಅಲ್ರಿ ಅಲ್ಲಿ. ಕೋಡಿ ಆಗಿದ್ರೆ ಫಾರೆಸ್ಟ್ ಅಂತ ನಿಮ್ ಕ್ಲೇಮೇ ಇಲ್ಲ ಅಲ್ಲಿ. ಇಲ್ಲ ಸರ್, ನಮ್ಮ ಫಾರೆಸ್ಟ್ ಲ್ಯಾಂಡ್ ಅಲ್ಲಿ ಕೋಡಿ ಮಾಡಿದ್ದಾರೆ ಸರ್. ಯಾರು ಮಾಡಿದ್ರು ಸರ್? ಹಿಂದೆ ಇರೋರು ಮಾಡಿದ್ದಾರೆ ಸರ್. ಸುಮ್ಮನೆ ಹೇಳ್ಬೇಡ್ರಿ. ಪ್ಲಾಂಟೇಶನ್ ಎಲ್ಲ ಮಾಡಾಗಿದೆ ಸರ್. ಯಾರ ಹತ್ರ ಇತ್ತು ಜಾಗ ಫಸ್ಟ್ ಸರ್? ಅದು ಫಾರೆಸ್ಟ್ ಲ್ಯಾಂಡ್ ಸರ್. ನೋಟಿಫಿಕೇಶನ್ ಆಗಿರೋದು ನಮ್ದೇ ನೋಟಿಫಿಕೇಶನ್ ಆದ್ಮೇಲೆ ನಿಮ್ ಡಾಕ್ಯುಮೆಂಟ್ ಏನಿತ್ತಮ್ಮ ನಿಮಗೆ ಸರ್? ನೋಟಿಫಿಕೇಶನ್ಸ್ ಇದೆ, ಮ್ಯಾಪ್ಸ್ ಇದೆ ಸರ್. ನೋಟಿಫಿಕೇಶನ್ ಆದ್ಮೇಲೆ ಪೊಲ್ಯೂಷನ್ ಯಾಕೆ ಹೋಗ್ಲಿಲ್ಲ? ನಿಮ್ಗೆ ಯಾಕೆ ನೀವು ಸರ್ ಡಾಕ್ಯುಮೆಂಟ್ ಅದು ಅಲ್ಲಿ ತಪ್ಪಾಗಿ ಆಗಿದೆ ಅಂತ ಮಾಡಿದ್ದಾರೆ ಸರ್. ಜಿಲ್ಲೆಯಲ್ಲೆಲ್ಲ ನಿಮಗೆ ನೋಟಿಫಿಕೇಶನ್ ಒಂದೇ ಒಂದು ಪೇಪರ್ ಬಿಟ್ಟು ನಿಮ್ಮ ಹತ್ರ ಏನಿದೆ? ಖಾತಾ ಇದೆಯಾ, ಪಾಣಿ ಇದೆಯಾ, ಮಿಟೇಷನ್ ಇದೆಯಾ, ಪೊಲ್ಯೂಷನ್ ಸರ್ ಇದೆಯಾ? ನಮ್ಮ ಹೆಸರು ನೋಟೇಶನ್ ಇದೆ ಸರ್. ಏನಿಲ್ಲ ಹೌದು ಸರ್. ಹೌದು ಸರ್. ನಿಮ್ಮ ಹತ್ರ ಪಾಣಿ ಇದೆಯಾ? ಹೌದು ಸರ್. ಮತ್ತೆ ರೈತರ ಹತ್ರ ಪಾಣಿ ಹೆಂಗ್ ಬಂತು? ಫಾರೆಸ್ಟ್ದು ಅವರು DFOಗೆ ಹೇಳಿದ್ದೀನಿ, ಸರ್ಕಾರದ ಸುತ್ತೋಲೆ ಇದೆ. 2 ಎಕರೆಯಿಂದ 3 ಎಕರೆ ಒಳಗಡೆ ರೈತರುಗಳು ಏನಾದರೂ ಉಳುಮೆ ಮಾಡ್ತಾಯಿದ್ರೆ ಅವರಿಗೆ ಪಾಣಿ ಏನಾದರೂ ಇದ್ದು ಅವ್ರಿಗೆ ಬಿಟ್ಕೊಡ್ಬೇಕು ಅಂತ ಹೇಳಿದ್ದೀನಿ. ಅವರೇನೋ ಇಲ್ಲ ನಾವು ಕೋರ್ಟ್ಗೆ ಹೋಗಿದ್ದೀವಿ ಅಂತ. ಕೋರ್ಟ್ಗೆ ಹೋಗಿ ಗೆದ್ದ ಮೇಲೆ ಅದನ್ನು ಕ್ಲೈಮ್ ಮಾಡ್ಕೊಳ್ಳಿ, ಅಲ್ಲಿ ತನಕ ರೈತರಿಗೆ ಬಿಡಬೇಕು ಅಂತ ಹೇಳಿದ್ದೀನಿ. DCಗೆ ಮತ್ತು SP ನಾನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ, ರೈತರುಗಳ ಪರವಾಗಿರಬೇಕು ಅಂತೇಳಿ. ಯಾಕಂದರೆ ಕಾಂಗ್ರೆಸ್ ಸರ್ಕಾರ ನಮ್ಮ ಸರ್ಕಾರ, ಸಿದ್ದರಾಮಯ್ಯನವ್ರ ಸರ್ಕಾರ ಇರೋದೇ ನಾವು ರೈತರಿಗೋಸ್ಕರ, ಮಹಿಳೆಯರಿಗೋಸ್ಕರ. ಅದರಿಂದ ಕಾನೂನು ಒಳಗಡೆ ಏನು ನಮಗೆ ಅವಕಾಶಗಳಿದೆ, ಈ ಎಲ್ಲ ಅವಕಾಶಗಳನ್ನ ಬಳಸ್ಕೊಂಡು ನಮ್ಮ ಜಿಲ್ಲೆಯ ರೈತರಿಗೆ ಒಳ್ಳೇದು ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ. ಇನ್ನು ಈ ಒಂದು ಕೇತಗರಳ್ಳಿ ಗ್ರಾಮದಲ್ಲಿ ಹಿಂದೆ ಕೂಡ ತೆರವು ಕಾರ್ಯಾಚರಣೆ ಮಾಡುವಂತಹ ವೇಳೆಯಲ್ಲಿ ಕೂಡ ರೈತರು ಬಹಳಷ್ಟು ಒಂದು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಇದೀಗ ರೈತರು ಮತ್ತೆ ಈ ಒಂದು ಜಮೀನಿಗೆ ಮರಳುವಂತಹ ಒಂದು ಸಮಯದಲ್ಲಿ ಕೂಡ ಅಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ತಮ್ಮ ದೊಡ್ಡ ಮಟ್ಟದಲ್ಲಿ ಒಂದು ಭದ್ರತೆಯನ್ನು ಕೂಡ ನಿಯೋಜನೆ ಮಾಡಿದ್ರು. ಈ ನಿಟ್ಟಿನಲ್ಲಿ ಇಂಥ ಒಂದು ಬಿಗುವಿನ ವಾತಾವರಣ ಖಂಡಿತ ಒಂದು ಸಡಿಲ ಆಗಬೇಕು. ಯಾಕೆ ಅಂತ ಹೇಳಿದ್ರೆ ಹೈಕೋರ್ಟ್ನ ಒಂದು ಸ್ಪಷ್ಟ ಆದೇಶ ಇದ್ರೂ ಕೂಡ ತಮ್ಮ ಒಂದು ಜಮೀನುಗಳಿಗೆ ಮತ್ತೆ ಮರಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಕ್ಕಂಥ ಒಂದು ಮಾತನ್ನು ಕೂಡ ಇದೀಗ ರೈತರು ಹೇಳ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಯಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಜೊತೆಗೆ ರಾಜಕಾರಣಿಗಳು ಹಾಗೂ ಜನಪ್ರತಿನಿಧಿಗಳ ಮಧ್ಯೆ ಒಂದು ವಾಗ್ವಾದ ಮುಂದುವರಿರ್ತಕ್ಕಂಥದ್ದು. ಮತ್ತೆ ಏನು ಕೋಲಾರದಲ್ಲಿ ಹಮ್ಮಿಕೊಂಡಿದ್ದಂತಹ ಒಂದು KDP ಸಭೆಯಲ್ಲಿ ಏನು ಕೇತಗಾನಹಳ್ಳಿ ಗ್ರಾಮದಲ್ಲಿ ರೈತರು ತಮ್ಮ ಒಂದು ಜಮೀನಿಗೆ ಮರಳಲಿಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಬಿಡ್ತಾ ಇಲ್ಲ ಅಂತಕ್ಕಂಥ ಒಂದು ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿರ್ತಕ್ಕಂಥ ಉಸ್ತುವಾರಿ ಮಂತ್ರಿ ಬೈರತಿ ಸುರೇಶ್ ಅವರು ರೈತರಿಗೆ ಸಂಬಂಧಪಟ್ಟಂತಹ ಒಂದು ದಾಖಲೆಗಳಿರ್ತಕ್ಕಂಥ ಜಮೀನನ್ನ ರೈತರು ಮತ್ತೆ ಅಲ್ಲಿ ಮರಳಲಿಕ್ಕೆ ಪ್ರಯತ್ನ ಪಟ್ಟರೆ ಖಂಡಿತ ಅರಣ್ಯ ಇಲಾಖೆ ಅಧಿಕಾರಿಗಳು ಅಲ್ಲಿ ಒಂದು ಅವರಿಗೆ ಅಡ್ಡಿಪಡಿಸತಕ್ಕಂಥ ಒಂದು ಕೆಲಸವನ್ನು ಮಾಡಬಾರ್ದು ಅಂತಕ್ಕಂಥ ಒಂದು ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ರಘುರಾಜ್, News 18, ಕೋಲಾರ.